ಮಾಡೋದು, ನಾವು ರಾಜಕಾರಣಿಗಳಿದ್ದಾರೆ ನಮ್ಮದೇ ಸರ್ಕಾರ ಅಂತ ಹೇಳೋದು, ಗೂಂಡಾಗಿರಿ ಮಾಡೋದು, ದೌರ್ಜನ್ಯ ಮಾಡೋದು ಮಾಡ್ತಾ ಇದ್ದಾರೆ. ಇದರಲ್ಲಿರೋ ರಾಜಕಾರಣಿಗಳಿಗೆ ಗೊತ್ತಿಲ್ಲ ನಮಗೆ ಗೊತ್ತಿದ್ದಂಗಿಲ್ಲ. ಇಂಥವ್ರನ್ನ ನೀವು ತೆರವುಗೊಳಿಸ್ಬೇಕು, ನಿಮ್ಮ ಪಕ್ಷದಿಂದ ಅವ್ರನ್ನ ತೆರವುಗೊಳಿಸ್ಬೇಕು. ರೌಡಿ ಶೀಟರ್ ಅಭಿ ಅಲಿಯಾಸ್ ಚಿಕ್ಕ ಅಭಿ, ಅಣ್ಣ ಚಂದ್ರಶೇಖರ್ ದೊಡ್ಡ ಅಭಿ ಎಂಬುವರಿಂದ ಕನ್ನಡ ಹಾಗೂ ದಲಿತ ಪರ ಹೋರಾಟಗಾರನ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕಾಡುಗೋಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ನಗರದ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚೆನ್ನಸಂದ್ರ ಏಪ್ರಿಲ್ 1ರಂದು ಕಾಡುಗೋಡಿ ರಸ್ತೆಯಲ್ಲಿ ಘಟನೆ ಜರುಗಿದ್ದು, ಕನ್ನಡ ಪರ ಹೋರಾಟಗಾರ ಅಣ್ಣಯ್ಯ ಅವರ ಮಗ ಮಂಜುನಾಥ್ ಮೇಲೆ ಹಲ್ಲೆ ಖಂಡಿಸಿ ಹೋರಾಟಗಾರರು ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ತಮ್ಮ ರೌಡಿ ಶೀಟರ್ ಜೊತೆ ಸೇರಿ ಅಣ್ಣನಿಂದ ಹೋರಾಟಗಾರರ ಅಣ್ಣಯ್ಯನ ಮಗ ಮಂಜುನಾಥ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದು, ಹಲ್ಲೆ ಮಾಡಿ ಸರ್ಕಾರ ನಮ್ಮದು, ಯಾರು ಏನು ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಧಮಕಿ ಕೂಡ ಹಾಕಿದ್ದಾರೆ. ಆರೋಪಿ ಅಭಿ ಚಂದ್ರಶೇಖರ್ ಹಾಗೂ ಹಲ್ಲೆಗೆ ಒಳಗಾದ ಮಂಜುನಾಥ್ ಸ್ಥಳೀಯ ಅಂಬೇಡ್ಕರ್ ನಗರ ಏರಿಯಾದವರಾಗಿದ್ದು, ಸೈಟ್ ವಿಚಾರ ಮಾತನಾಡಬೇಕು, ಟೀ ಕುಡಿಯೋಣ ಬಾ ಅಂತ ಕರೆದು ಬಿಯರ್ ಬಾಟಲ್ನಿಂದ ಹಣೆಯ ಭಾಗಕ್ಕೆ, ಕೈಗಳಿಂದ ಮುಖ ಹಾಗೂ ಎದೆ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ತೀವ್ರತೆಗೆ ಹಣೆಯ ಭಾಗದಲ್ಲಿ 6 ಹೊಲಿಗೆಗಳು, ಆಸ್ಪತ್ರೆಯಲ್ಲಿ ಮಂಜುನಾಥ್ ಚಿಕಿತ್ಸೆ ಪಡೆದಿದ್ದಾರೆ ಎಂದು ಹೋರಾಟಗಾರ ಅಣ್ಣಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಷ್ಟರಲ್ಲೇ ನಿನ್ನ ತಂಗಿಯ ಕಥೆಯನ್ನ ಮುಗಿಸ್ತೀನಿ ಎಂಬ ಜೀವ ಬೆದರಿಕೆ ಹಾಕಿ ಮಂಜುನಾಥನ ಹೊಸ ಬೈಕ್ ಧ್ವಂಸ ಕೂಡ ಮಾಡಿದ್ದಾರೆ. ರೌಡಿ ಶೀಟರ್ ಅಭಿಯನ್ನ ಗಡಿಪಾರು ಮಾಡಿ ಹಾಗೂ ಚಂದ್ರಶೇಖರ್ ಮೇಲೆ ಎಫ್ಐಆರ್ ದಾಖಲು ಮಾಡಿ ಆರೋಪಿ ಅಭಿ ಹಾಗೂ ಚಂದ್ರಶೇಖರ್ ಮೇಲೆ ವಿವಿಧ ಪೊಲೀಸ್ ಠಾಣೆಯಲ್ಲಿ ಹಲವು ಕೇಸ್ಗಳಿದೆ ಎಂದು ದೂರಿದ್ರು. ಸದ್ಯ ರೌಡಿ ಶೀಟರ್ ಅಭಿ ಅಲಿಯಾಸ್ ಚಿಕ್ಕ ಅಭಿ, ಅಣ್ಣ ಚಂದ್ರಶೇಖರ್ ದೊಡ್ಡ ಅಭಿ ಎಂಬುವರಿಂದ ಹಲ್ಲೆ. ಕಾಡುಗೋಡಿ ಪೊಲೀಸ್ ಠಾಣೆಗೆ ದಲಿತ ಪರ, ಕನ್ನಡ ಪರ, ಮಹಿಳಾ ಪರ ಸಂಘಟನೆಗಳು ಭೇಟಿ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ನಾವು ವೈಟ್ಫೀಲ್ಡ್ ಅಂಬೇಡ್ಕರ್ ನಗರಲ್ಲಿ ನಮ್ಮ ಈ ಥರ ನಮ್ಮ ಮನೆ ಪಕ್ಕದಲ್ಲಿರೋ ಅಭಿ ಮತ್ತು ಚಂದ್ರಶೇಖರ್ ಅನ್ನೋರು ಟೀ ಕುಡಿಯೋಣ ಬಾ ಅಂತ ಕರ್ಕೊಂಡೋಗಿ ಈ ಥರ ಈ ಬೀರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ. ಟೀ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನಾನೇ ಇಲ್ಲೇ ಕುಡಿಯೋಣ ಅಂತ ಹೇಳಿದಾಗ ಬೇಡ, ಈ ಕಡೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಕರ್ಕೊಂಡೋದ್ರು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚಂದ್ರಶೇಖರ್ ಯಾವಾಗ ಅವ್ರ ತಮ್ಮನ ಕರ್ಸೋದನ್ನೋ ಗೊತ್ತಿಲ್ಲ, ಅವ್ರ ತಮ್ಮ ಬಂದ, ಹಂಗೆ ಮಾತಲ್ಲಿ ಬೆಳೀತಾ ಇತ್ತು, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಆ ಥರ ಅಂತ. ಅದರಿಂದ ನಾನು ಅದೇ ಹೇಳ್ತಾ ಇದ್ದೆ, ಇದೆಲ್ಲ ನೀನು ಮಾತಾಡಬೇಡ ನನ್ನ ಹತ್ರ, ಇದಕ್ಕೆ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ಕ ಇನ್ನೊಂದು ಅವ್ರ ಜೊತೆಗಿರೋ ಯಾರೋ ಅನ್ನೊಂದು ಪರ್ಸನ್ ಬಂದು ನೀನೇನು ಆ ಥರ ಮಾತಾಡೋದು, ಅಣ್ಣ ಹತ್ರ ಹೆಂಗೆ ಮಾತಾಡೋದು ಯಾರು ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ನೀನ್ಯಾರೋ ಮಾತಾಡೋದು ಸೇರ್ಕೋದು ಅಂತ ಗಾಡಿ ಹತ್ತಿರ ಟೈಮಲ್ಲಿ ಬೀರ್ ಬಾಟ್ಲ್ ಎತ್ತಿ ಹೊಡೆದಿರೋ ತಲೆ. ನಮಗೆ ಇಬ್ಬರು ಹೊಡೆದಿದ್ದು, ಒಬ್ಬನು ಹಿಡ್ಕೊಂಡಿದ್ದು, ಚಂದ್ರಶೇಖರ್ ಅನ್ನೋರು ಹಿಡ್ಕೊಂಡಿದ್ದು, ಚಿಕ್ಕಬಿ ಅನ್ನೋರು ಬಾಟ್ಲಲ್ಲಿ ಹೊಡೆದಿದ್ದು. ಮೊದಲು ನಿಮಗೆ ಅವ್ರಿಗೇನು ಜಗಳ ಆಗಿತ್ತಾ, ಏನು ದ್ವೇಷ ಇತ್ತಾ, ಹೇಗೆ? ಜಗಳ ಆ ಥರ ಏನಿಲ್ಲ, ದ್ವೇಷನೂ ಇಲ್ಲ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಮ್ಮವರೇ ಅಂತ ಹೇಳ್ಬಿಟ್ಟು ನಾನು ಟೀ ಕುಡಿಯೋಕೆ ಹೋಗಿದ್ದು. ಇದು ಬೇರೆಯವ್ರ ಬಗ್ಗೆ ಅಥವಾ ಅವರು ಹಾಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ. ಅದಕ್ಕೆ ನಾನೇ ಹೇಳಿದೆ, ಈ ಥರ ನನ್ನ ಹತ್ರ ಏನು ಕೇಳ್ತೀರಾ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ಏನಾನಿದ್ರೆ ಅವ್ರ ಹತ್ರ ನೀವು ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವರು ಮಾವನ ಮಗ ಯಾರೋ ಸಂತೋಷ್ ಅನ್ನೋರು ಬಂದು ನೀನೇನೋ ಅಣ್ಣ ಹತ್ರ ಹಿಂಗೆ ಮಾತಾಡ್ತಾ ಇದೀಯಾ ಈ ವಾಯ್ಸಲ್ಲಿ ಅಂತ ಕೇಳಿದ್ಕೆ ನಾನು ಹೇಳಿದೆ, ಇಲ್ಲ ನೀನ್ಯಾರು ಫಸ್ಟು, ನೀನು ಇವತ್ತೇ ನೋಡ್ತಾ ಇರೋದು ಅಂತೇಳಿ ಇದು ಮಾಡಿದ್ಕೆ ಗಾಡಿ ಹಾಕ್ತಾ ಇರುವಾಗ ಬೀರ್ ಬಾಟ್ಲಲ್ಲಿ ಚಿಕ್ಕ ಬಿ ಹೊಡೆದಿದ್ದು. ಅದೇ ತಲೆಗೆ 6 ಸ್ಟಿಚ್ ಬಿದ್ದಿದೆ, ಆಮೇಲೆ ನೋಸಲ್ಲಿ ಹೆವಿ ಬ್ಲೀಡಿಂಗ್ ಆಗಿತ್ತು, ಆಮೇಲೆ ಚೆಸ್ಟಲ್ಲಿ ಅವರು ಇದು ಮಾಡಿದ್ದಕ್ಕೆ ರೈಟ್ ಸೈಡಲ್ಲಿ ಸ್ವಲ್ಪ ಇಂಜುರಿ ಪೇನ್ ಇದೆ. ಅವರು ಚಿಕ್ಕ ಬಿ ಅವಾಗೆ ಬಾರಿಂದ ಎಣ್ಣೆ ತಗೊಂಬಂದೆ ಹೊಸ ಬೀರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ. ಅವ್ರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು. ಚಿಕ್ಕಬಿ ಅವ್ರು ಏನಾಗಿದ್ದಾರೆ ಮೊದಲು, ಏನೇನು ಇಲ್ಲಿ ಕ್ರೈಮ್ ಮಾಡಿದ್ದಾರೆ, ಹೇಗೆ? ರೋಡಿ ಶೀಟರ್ ಆಗಿ ಕಾಡುಗೋಡಿ ಸ್ಟೇಷನ್. ಚಂದ್ರಶೇಖರ್ ಅಲಿಯಾಸ್ ಅಭಿ ಅನ್ನೋನು ವೈಟ್ಫೀಲ್ಡ್ ಸ್ಟೇಷನಲ್ಲಿ 2-3 ಕೇಸ್ ಇದೆ, ವಿಧಾನಸೌಧದಲ್ಲಿ ಒಂದು ಸ್ಟೇಷನಲ್ಲಿ ಕೇಸ್ ಇದೆ, ಮತ್ತು ಅವ್ರ ತಮ್ಮ ಬಂದು ಕಾಡುಗೋಡಿ ರೌಡಿ ಶೀಟ್ರು. ಅವರಿಗೆ ಅವ್ರ ಮೇಲೆ ಏನು ರೌಡಿ ಶೀಟ್ ಇದೆ ಅವ್ರನ್ನ ಗಡೀಪಾರು ಮಾಡಬೇಕು. ಇವತ್ತೇನು ಚಂದ್ರಶೇಖರ್ ಮೇಲೆ ಕೇಸ್ ಆಗಿದೋ ಅವನ ಮೇಲೆ ರೌಡಿ ಶೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಗೃಹ ಮಂತ್ರಿಗಳೇ ಮತ್ತು ಪರಮೇಶ್ವರ್ ಸರ್, ನಿಮಗೆ ಒಂದು ಮಾತು ಹೇಳೋಕ್ಕೆ ಮೀಡಿಯಾ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳ್ಕೊಂಡು ಇವರು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನೀವು ಡಿ ಕೆ ಶಿವಕುಮಾರ್ ಅವ್ರ ಮೊನ್ನೆ ಹೇಳಿದ್ರಿ, ಬ್ಯಾನರ್ಗಳು ಹಾಕ್ಬಾರ್ದು, ಹಾಕಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ. ಇವತ್ತು ನೀವು ಬರೀ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅಂತ ಆಗ್ಬಿಟ್ಟಿದ್ದೀರಾ. ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಿ. ಪರಮೇಶ್ವರ್ ಸಾಹೇಬ್ರೆ, ನೀವು ಇಂಥ ರೌಡಿ ಶೀಟ್ರ್ಗಳನ್ನ
ಸ್ಟೇಜ್ನಲ್ಲಿ ಕುಣಿಸಿ ಮಾತಾಡೋಷ್ಟು ಲೆವೆಲ್ಗೆ ಬಿಡಬೇಡ್ರಿ. ದಯವಿಟ್ಟು ನಿಮ್ಮ ಪಕ್ಷದ ಹೆಸರು ಕೆಡಿಸ್ತಾ ಇದ್ದಾರೆ, ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತ ಒತ್ತಾಯಿಸ್ತಾ ಇದ್ದೀರಿ. ನಾವು ನಾಳಿದ್ದು ಬಂದು ನಿಮಗೂ ಪರಮೇಶ್ವರ್ ಸಾರ್ಗೂ ಮನವಿ ಕೊಡೋರಿದ್ದೀರಿ. ಅದೇ ಕಾಪಿ ನಾನು ತೋರಿಸ್ತಾ ಇದ್ದೀನಿ. ಗ್ರಾಮಸ್ಥರು ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ ಸರ್. ಇವರು ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತ ಇದೆ ಅಂತ ಹೇಳ್ಬಿಟ್ಟು ನಮ್ಮದೇ ಸರ್ಕಾರ ಇದೆ ಅಂತ ಹೇಳ್ಕೊಂಡ್ರೆ ಪೊಲೀಸರು ಇವ್ರಿಗೆ ಬೆಲೆ ಕೊಡ್ತಾರೆ, ಸಾರ್ವಜನಿಕರು ಎದುರ್ಕೊತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಯಾರ್ಯಾರ್ದೋ ನಾಯಕರದ್ದು ಬ್ಯಾನರಲ್ಲಿ ಕೆಳಗೆ ಫೋಟೋ ಹಾಕ್ಕೊಂಬಿಡೋ, ಕಾಂಗ್ರೆಸ್ ಮುಖಂಡರದ್ದು ಫೋಟೋಗಳು ಹಾಕ್ಕೊಂಬಿಡೋದು, ಅದರಲ್ಲಿ ಬರ್ತಡೇಗಳು ಅದು ಇದು ಅಂತ ಹಾಕೋದು. ಪಾರ್ಟಿಯಲ್ಲಿ ಇವ್ರಿಗೆ ಯಾವುದೇ ಒಂದು ಪೋಸ್ಟಿಂಗ್ ಇಲ್ಲ, ಏನಿಲ್ಲ. ಯಾಕಂದರೆ ಸರ್ಕಾರ ಇರೋದ್ರಿಂದ ಅವರು ಆ ಉದ್ದೇಶದ ಮೇಲೆ ಹೇಳ್ಕೊತಾರೆ. ನಾಳೆ ಆ ಸರ್ಕಾರ ಬಂದರೆ ಆ ಸರ್ಕಾರದ್ದು ಹಾಕ್ಕೊತಾರೆ, ಈ ಸರ್ಕಾರ ಬಂದರೆ ಈ ಸರ್ಕಾರದ್ದು ಹಾಕ್ಕೊತಾರೆ. ಹಿಂಗೆ ಜನಗಳನ್ನ ಎದುರಿಸಿ ದುರುಪಯೋಗ ಪಡಿಸ್ಕೊತಾ ಇರೋದು ಇವರು. ಈಗ ಸರ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ಇದು ಗಾಡಿ ಒಡೆದು ಕಿತ್ಕೊಂಡೋಗಿರೋದು ಕೇಸ್ ಬುಕ್ ಮಾಡ್ತಾ ಇಲ್ಲ, ಮತ್ತು ಅವನಿಗೆ ಅವ್ರ ಮೇಲೆ 307 ಮಾಡ್ತಾ ಇಲ್ಲ, ಮತ್ತು ಜೀವ ಬೆದರಿಕೆ ಇರೋದಕ್ಕೆ 506 ಮಾಡ್ತಾ ಇಲ್ಲ. ಅವರು ರೌಡಿ ಶೀಟ್ ಇರೋದ್ರಿಂದ ಅವರು ನಾಳೆ ದಿನ ಏನಾದರೂ ನಮಗೆ ಅಂತಲ್ಲ, ನಮ್ಮ ಫ್ಯಾಮ್ಲಿಗೆ ಆಗ್ಬೋದು, ಮತ್ತು ಇನ್ನೊಬ್ಬರಿಗೆ ನಮ್ಮ ಗ್ರಾಮದಲ್ಲಾಗ್ಬೋದು, ಏನಾನ ತೊಂದರೆ ಆದರೆ ನೇರ ಹೊಣೆ ನಾವು ಸರ್ಕಾರನ ಪೊಲೀಸವ್ರನ್ನ ಮಾಡೋಕ್ಕೆ ಇಷ್ಟಪಡ್ತೀವಿ. ಅವ್ರ ಮಾವನ ಮಗ ಸಂತೋಷ್ ಅಂತಿದ್ದಾನೆ. ಅವನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿರೋದು. ಅವನ್ನ ಬಂಧಿಸಬೇಕು, ಅವನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಇವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ಇವತ್ತು ಹಲವು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಮಹಿಳಾ ಪರ ಸಂಘಟನೆಗಳು ಸುಮಾರು ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಭಾಗವಹಿಸಿ ಏನು ನಮ್ಮ ಮಂಜುನಾಥ್ ಅವ್ರಿಗೆ ನ್ಯಾಯ ಕೊಡಿಸಿ ಅವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲವಾದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಸರ್ ವಿಚಾರ ಏನೂ ಇಲ್ಲ. ಈಗಾಗಲೇ ಅವರು ನಮ್ಮ ಜೊತೆಲಿ ಇದ್ದಂಥವ್ರೆ, ಅದೇ ಗ್ರಾಮಸ್ಥರು ಟೀ ಕುಡಿಯೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಹಿಂಗೆ ಮಾತಲ್ಲಿ ಚಕಮಕಿಯಾಗಿ ಮಾತು ಬೆಳೆದು ಇವ್ರನ್ನ ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಸಮೇತ ದಾಖಲೆಗಳನ್ನ ಒದಗಿಸಿದ್ದೀವಿ ಸ್ಟೇಷನ್ಗೆ. ಇನ್ನೂ FIR ಮಾಡಿಲ್ಲ. ಪೊಲೀಸ್ ಅವರಿಗೆ ಒಂದು ಒಳ್ಳೆಯ ಹೆಸರಿದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ. ತಾವುಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ವಿರುದ್ಧವಾಗಿ ದೂರನ್ನು ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಏನಾಗಿದೆ ಅಂದ್ರೆ ಇಲ್ಲಿ ಜೊತೆಗೆ ಇದ್ದು ಫ್ರೆಂಡ್ಸ್ ಕರ್ಕೊಂಡೋಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಗೊಳೋದಕ್ಕೆಲ್ಲ ಈ ರೀತಿ ಮಾಡ್ತಿರುವಾಗ ಕಾನೂನು ರೀತಿಯಲ್ಲಿ ಅವ್ರಿಗೆ ಇದು ಬಹಿಷ್ಕಾರ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ಇನ್ನೊಂದು ಏನಂದ್ರೆ ಇಲ್ಲಿ ರಕ್ಷಣೆನೇ ಇಲ್ದಿರಂಗಾಗಿದೆ. ರೌಡಿ ಶೀಟರ್ ಅಂತ ಗೊತ್ತಿದ್ದು ಅವ್ರನ್ನ ಇನ್ನೂ ಇಲ್ಲೇ ಇಟ್ಕೊಂಡು ಈ ರೀತಿ ಅವ್ರಿಗೆಲ್ಲ ಇದು ಮಾಡ್ತಿ ಸಹಕಾರ ಕೊಡ್ತಿದ್ದಾರೆ ಅಂದರೆ ನಮಗೆಲ್ಲಿ ಇದು ಕಾನೂನು ಸಿಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ. ಯಾಕೆ ಸರ್ ಅವ್ರಿಗೆ ಗಡಿಪಾರು ಮಾಡಲೇಬೇಕು ಅಂತಾಗಿ ನಾವು ವಿನಂತಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CBA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.